4 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾವ್ ಏನ್ ಮಾಡೋದಕ್ಕೂ ರೆಡಿ. ಅದಕ್ಕೋಸ್ಕರನೇ ನಾನು ಎಷ್ಟೊಂದ್ ಜನದ ಮನೆಗೆ ಹೋಗಿ ತಿಂದಿ ರುಚಿಯಲ್ಲಿ ತೇಲಾಡ್ತಾ ಇದ್ದೀನಿ. ಸೊ ಇನ್ನೊಂದು ತುಂಡಿ ಕಾಯ್ತಾ ಇದೆ ಅಂತೆ, ಅದೇನಂತ ನಾವಿಬ್ರು ಹೋಗಿ ನೋಡೋಣ ಬನ್ನಿ. ನಮ್ಮೊಂದಿಗಿದ್ದಾರೆ ಯಾರು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ರವಿ ಆಚಾರ್ಯ ಅಂತ ಹೇಳಿ. ಜ್ಯೋತಿ ರವಿ ಆಚಾರ್ಯ. ಈ 3 ವ್ಯಕ್ತಿ ಯಾರು? ಜ್ಯೋತಿ ಅಂದ್ರೆ ನಾನು, ರವಿ ಅಂದ್ರೆ ನಮ್ಮ ಹಸ್ಬೆಂಡ್ ಹೆಸರು, ಆಚಾರ್ಯ ಅಂದ್ರೆ ನನ್ನ ಸಾರಿ. ನೀವೇನಾ? ನಾನು ನಿನ್ನ ಹುಡ್ಕೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ ಸರ್, ಜ್ಯೋತಿ ರವಿ ಆಚಾರ್ಯ ಅವರೇ, ಇವತ್ತು ನಮ್ಗೋಸ್ಕರ ಯಾವೊಂದು ಸೂಪರ್ ಆಗಿರುವಂತ ಅಡಿಗೆನ ಮಾಡಿ ತೋರಿಸ್ತೀರಾ? ನಿಮ್ಗೋಸ್ಕರ ನಾನು ಬಾಳೆ ದಿಂಡಿನ ಪಲ್ಯ ಮಾಡುವ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ? ಬಾಳೆ ತಿಂಡಿನ ಪಲ್ಯ. ಓಕೆ ಸೂಪರ್. ಸೊ ಈ ಬಾಳೆ ತಿಂಡಿನ ಪಲ್ಯ ಮಾಡೋದಕ್ಕೋಸ್ಕರ ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ? ಬಾಳೆ ದಿಂಡಿನ ಪಲ್ಯಕ್ಕೆ ಬೇಯಿಸಿಟ್ಟ ಬಾಳೆ ದಿಂಡು, ತೆಂಗಿನ ತುರಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಈರುಳ್ಳಿ, ಉದ್ದಿನಬೇಳೆ, ಸಾಸಿವೆ, ಕೊತ್ತಂಬರಿ ಬೀಜ, ಕರಿಬೇವು, ಒಣಮೆಣಸು, ಜೀರಿಗೆ, ತೆಂಗಿನೆಣ್ಣೆ. ಓಕೆ ಸರ್, ಜ್ಯೋತಿ ರವಿ ಅವರ ಇವಾಗ ಮೊದಲನೇದಾಗಿ ಏನ್ ಮಾಡ್ಬೇಕು? ಸ್ಟಾರ್ಟ್ ಮಾಡೋಣ ಅಡಿಗೆನ. ಮೊದಲನೇದಾಗಿ ಮಿಕ್ಸ್ ಮಾಡ್ಲಿಕ್ಕೆಲ್ಲ ಮೆಣಸು, ಕೊತ್ತಂಬರಿ, ಜೀರಿಗೆಯನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಓಕೆ, ಸೊ ಇವಾಗ ಅಡಿಗೆ ಶುರು ಮಾಡೋಣ. ಗ್ಯಾಸ್ ಹಚ್ಚಿ. ಸೊ ರೇಣುಕವ್ರೆ, ಮೊದಲನೇದಾಗಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀರಾ? ಹೌದು. ಓಕೆ. ಸೊ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ ಈ ಎಣ್ಣೆನ ಉಪಯೋಗಿಸೋದು? ಹೌದು, ಈಚೆ ಅದನ್ನು ಜಾಸ್ತಿ ಬೆಳಿತಾರಲ್ಲ, ಹಾಗಾಗಿ ಅದೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇದೇನು? ಇದು ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ. ಓಕೆ, ಸೊ ಒಣಮೆಣಸಿನಕಾಯಿನ ಹಾಕಿದ್ದೀರಾ? ಸ್ವಲ್ಪ ಫ್ರೈ ಮಾಡ್ಬೇಕು ಕೆಂಪಗಾಗೋ ತನಕ. ಆಲ್ರೆಡಿ ಕೆಂಪಿದಾರ? ಅದಿನ್ನೂ ಸ್ವಲ್ಪ ಕೆಂಪು ಇಲ್ಲಾದ್ರೆ ಅದು ಒಂಥರ ಸ್ಮೆಲ್ ಬರ್ತದೆ. ಸೊ ಜ್ಯೋತಿ ಅವ್ರಿಗೆ ಯಾವ್ದು ಅಡಿಗೆ ಜಾಸ್ತಿ ಇಷ್ಟ? ಅಡಿಗೆ ವೆಜ್. ವೆಜ್ ಮಾಡೋದು ಬಹಳ ಇಷ್ಟ. ನೀವು ನಾನ್ ವೆಜ್ ತಿನ್ನಲ್ವಾ? ಇಲ್ಲ ಇಲ್ಲ. ಸೊ ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು ಯಾವ ಪದಾರ್ಥ ಜಾಸ್ತಿ ಇಷ್ಟ ಇದೆ? ಅವರಿಗೆ ಏನ್ ಮಾಡಿದ್ರು ತಿನ್ಲೇಬೇಕಂತೀರಾ? ಯಾವ್ದು ಎಲ್ಲ ಇಷ್ಟವೇ, ಆಪ್ಷನ್ ಕೊಡಲ್ಲ ನೀವು. ಓಕೆ, ನೆಕ್ಸ್ಟ್ ಯಾವ್ದು ಹಾಕ್ತಾ ಇದ್ದೀರಾ? ಅದಕ್ಕೆ ಸ್ವಲ್ಪ ಅದನ್ನು ತೆಗೆದು ಇನ್ನೊಂದು ಇದಕ್ಕೆ ಹಾಕ್ಬೇಕು. ಇನ್ನೊಂದು ಸಪರೇಟ್ ಆಗಿ ಒಂದು ಪ್ಲೇಟ್ ಹಾಕೋಬೇಕಾ? ಅದು ಮೂರನ್ನು ಸಪರೇಟ್ ಆಗಿ ಹುರಿಬೇಕು. ಓಹ್, ಮೂರನ್ನು ಸಪರೇಟ್ ಆಗಿ ಹುರಿಬೇಕು. ಓಕೆ, ಸೊ ನೆಕ್ಸ್ಟ್ ಯಾವ್ದನ್ನು ಹುರಿಬೇಕು? ನೆಕ್ಸ್ಟ್ ಕೊತ್ತಂಬರಿ ಬೀಜ. ಇದಕ್ಕೆ ಆಯಿಲ್ ಹಾಕಲ್ವಾ? ಇಲ್ಲ, ಅದಕ್ಕೆ ಅದರಲ್ಲಿ ಸ್ವಲ್ಪ ಉಂಟು, ಸ್ವಲ್ಪ ಸಾಕದು. ಓಕೆ. ಸೊ ಜ್ಯೋತಿ ಅವರೇ, ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ರು ಇದ್ದಾರೆ. ಏನು ಓದ್ತಾ ಇದಾರೆ? 2 ಗಂಡು ಮಕ್ಕಳೇ. ದೊಡ್ಡವನು ಸೆಕೆಂಡ್ ಇಯರ್ PUC, ಸಣ್ಣವನು 5th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿದ್ದಾನೆ. ಸೊ ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ? ಇದು ಸಾಕು, ರೆಡಿ ಆಯ್ತಾ? ಇದು ಓಕೆ. ಲೈಟ್ ಆಗಿ ಬಿಸಿ ಮಾಡೋದು, ಹುರಿಬೇಕು. ಹೆಚ್ಚು ಕೆಂಪಾಗುದು ಬೇಡ. ಸ್ವಲ್ಪ ಜೀರಿಗೆಯನ್ನು ಹಾಕ್ತಿದ್ದೇನೆ. ಇದಕ್ಕೂ ಎಣ್ಣೆ ಉಪಯೋಗಿಸೋದು ಬೇಡ? ಇದಕ್ಕೆ ಬೇಡ, ಅದರಲ್ಲಿ ಸ್ವಲ್ಪ ಇರ್ತಲ್ಲ ಹಾಗೆ. ಸೊ ಜ್ಯೋತಿ ಅವರೇ, ನಿಮ್ ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಮಾಡುವಂತ ಅಡಿಗೆಯಲ್ಲಿ? ನಾನ್ ಮಾಡುವಂತ ಅಡಿಗೆಯಲ್ಲಿ ಪಲಾವ್ ಅದೆಲ್ಲ ಇಷ್ಟ. ಓಕೆ, ಸೊ ಇವಾಗ ಎಲ್ಲ ಆಫ್ ಮಾಡಿ ಉರ್ದಿ ಎಲ್ಲ ರೆಡಿ ಆಗಿದೆ. ಮಿಕ್ಸಿಗೆ ಹಾಕಿ ಬರ್ತೇನೆ. ಮಿಕ್ಸಿಗೆ ಹಾಕೊಂಡ್ ಬರ್ತೀರಾ? ಓಕೆ, ಬನ್ನಿ ಹೋಗೋಣ, ನಾನು ತಗೊಂಡ್ ಬರ್ತೀನಿ. ಓಕೆ, ಸೊ ಜ್ಯೋತಿ ಅವ್ರು ಇವಾಗ ಮಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಜ್ಯೋತಿ ಅವರ ಮಿಕ್ಸಿಂಗ್ ರೆಡಿನಾ? ಮಿಕ್ಸಿಂಗ್ ರೆಡಿ. ಬ್ಯೂಟಿಫುಲ್ ರೀ, ಸಕ್ಕತ್ತಾಗಿ ಕಾಣಿಸ್ತದೆ. ಹಂಗೆ ತಿನ್ಬೋದಾ? ಹಂಗೆ ತಿನ್ಲಿಕ್ಕಿಲ್ಲ, ಸ್ವಲ್ಪ ಹುರಿದು ಅದಕ್ಕೆಲ್ಲ ಹಾಕಿದ್ರೆ ಮಾತ್ರ ತಿನ್ಲಿಕ್ಕೆ ತಿನ್ಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನ್ ಪ್ರಾಸೆಸ್? ನೆಕ್ಸ್ಟ್ ಒಗ್ಗರಣೆ ಹಾಕ್ಬೇಕು. ನೆಕ್ಸ್ಟ್ ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಹಾಕಿದ ನಂತರ ಎಲ್ಲ ಅದನ್ನೆಲ್ಲ ಹಾಕಿದ್ರೆ ಸರ್. ಓಕೆ, ಮೊದಲಿಗೆ ಬಾಣಲಿಗೆ ಮೊದಲನೇದಾಗಿ ನಾನು ಹೇಳಿದ್ರೆ ಗ್ಯಾಸ್ ಹಚ್ಚಬೇಕು ಅಲ್ವಾ? ಫಸ್ಟ್ ಅದು ಮಾಡ್ಲೇಬೇಕು. ಅಲ್ಲ, ನೀವು ಯಾವತ್ತಾದ್ರು ಗ್ಯಾಸ್ ಹಚ್ಚದೆ ಅಡಿಗೆ ಮಾಡಿದೀರಾ? ಗ್ಯಾಸ್ ಹಚ್ಚದೆ ಜ್ಯೂಸ್ ಎಲ್ಲ ಮಾಡ್ಬೋದು ಅಷ್ಟೇ. ಅಲ್ಲ, ಅಡಿಗೆ ಮಾಡಿದೀರಾ ಅಂತ ಕೇಳಿ, ಜ್ಯೂಸ್ ಮಾಡಿದೀರಾ ಅಂತ ಕೇಳಿಲ್ಲ ಅದಕ್ಕೆ. ಸೊ ಜ್ಯೋತಿ ಅವರೇ, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಕ್ಕಪಕ್ಕದಲ್ಲಿ? ಅಮೃತ ಶೆಟ್ಟಿ ಅಂತ ಹೇಳಿದ್ದಾರೆ. ಅಮೃತ ಶೆಟ್ಟಿ ಅಂತ ಇದ್ದಾರೆ. ಅವರು ನಮ್ಗೆ ತುಂಬಾ ಬೆಸ್ಟ್ ಫ್ರೆಂಡ್. ತುಂಬಾ ಬೆಸ್ಟ್ ಫ್ರೆಂಡ್? ಹೌದು, ನಮ್ಮ ನೇಬರ್ ಅಂದ್ರೆ ನಾವು ಒಂದೇ ಮನೆಯವರಾಗೆ ಇದ್ದೇವೆ. ಹೌದಾ? ಓಕೆ, ವೆರಿ ನೈಸ್. ಹಂಗಿದ್ರೆ ಬಟ್ಟೆ ಎಲ್ಲ ನಿಮ್ಮ ಮನೆದವರೇ ಹೋಗಿತಾರ? ಒಂದೇ ಮನೆ ತರ ಇದ್ದೀರಲ್ಲ? ಒಂದೇ ಮನೆ ಅಂದ್ರೆ ಹೋಗಿಲೇಬೇಕಲ್ಲ ಅವರು. ಅವ್ರ ಮನೆ ಬಟ್ಟೆ ನೀವು ಹೋಗಿದ್ದೀರಾ? ಇಲ್ಲ ಇಲ್ಲ, ಒಂದೇ ಮನೆ ತರ ಇದ್ದೀರಾ? ಹೀಗೆ ಒಂದು ಒಬ್ರಿಗೆ ಹೆಲ್ಪ್ ಮಾಡ್ಕೊಂಡೆಲ್ಲ ಪ್ರೀತಿ ವಿಶ್ವಾಸದಿಂದ ಊಟ ಸ್ಪೆಷಲ್ ಮಾಡಿದ ಮನೆ ಕೊಡೋದು. ಓಕೆ, ಸೊ ರೆಡಿ ಇದೆಯಾ? ಆಯ್ತು, ಅದಕ್ಕೆ ನಾವು ಸಾಸಿವೆ ಹಾಕ್ತಿದ್ದೇವೆ. ಸಾಸಿವೆ. ಓಕೆ, ಬ್ಯೂಟಿಫುಲ್. ಸಾಸಿವೆ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಸಾಸಿವೆ ಸಿದ್ದ ನಂತರ ಉದ್ದಿನ ಬೇಳೆ. ಓಕೆ, ಅದಾದ ನಂತರ ಆನಿಯನ್, ಈರುಳ್ಳಿ. ಈರುಳ್ಳಿ ಆದ ನಂತರ ಕರಿಬೇವಿನ ಸೊಪ್ಪು. ಬ್ಯೂಟಿಫುಲ್. ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೆ ಅಲ್ವಾ?
ಸೊ ಜ್ಯೋತಿ ಅವ್ರ ಅಡ್ಗೆನ ನಿಮ್ ತಾಯಿಯಿಂದ ಕಲ್ಸ್ಕೊಂಡ್ರ ಅಥವಾ ಬುಕ್ ಓದಿ ಕಲ್ಸ್ಕೊಂಡ್ರ ಅಥವಾ ನಿಮ್ಮ ಫ್ರೆಂಡ್ ಶೆಟ್ರು ನೋಡಿ ಕಲ್ಸ್ಕೊಂಡ್ರ? ಹೆಚ್ಚು ನಮ್ಮ ತಾಯಿನಲ್ಲಿ ಕಲ್ತದ್ದು. ಮತ್ತೆ ಹೀಗೆಲ್ಲ ಪುಸ್ತಕ ಎಲ್ಲ ನೋಡಿ ನಿಮ್ಮ ಜಿ ಕನ್ನಡದಲ್ಲಿ ಬರುವಂತ ಎಲ್ಲ ಅಡಿಗೆಯನ್ನೆಲ್ಲ ನೋಡಿ ಕಲಿತಾ ಇದ್ದ. ಓಕೆ, ಸೊ ಇವಾಗ ಈ ಮಿಕ್ಸಿಂಗ್ ನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು. ಓಕೆ, ಬ್ಯೂಟಿಫುಲ್. ನಾನು ಅಡಿಗೆ ಮಾಡಿ ಏನಾದ್ರು ಕಲ್ತಿದ್ದೀರಾ? ಇದ್ಯಾಕೋ ನಾನೇ ಮಾಡಿದ ಅಡಿಗೆ ಇದ್ದಂಗಿದೆ. ಹೌದಾ? ಇಲ್ವಾ? ಯಾಕೋ ಎಲ್ಲೋ ನೆನ್ಪು ಬರ್ತಾ ಇದೆ ನೋಡಿ. ಇವಾಗ ನೀವು ಏನೋ ಅಂತ ಇಲ್ಲ, ನಂಗೆ ಯಾಕೋ ಡೌಟ್ ಆಗ್ತದೆ ಇವಾಗ. ನೆಕ್ಸ್ಟ್ ಯಾವ್ದಾಗ್ತಾ ಇದೆಯಾ? ನೆಕ್ಸ್ಟ್ ಬೇಯಿಸಿದ ಬಾಳೆದಿಂಡನ್ನು ಹಾಕ್ತಿದ್ವಿ. ಬೇಯಿಸಿದ ಬಾಳೆದಿಂಡನ್ನು ಬಾಳೆದಿಂಡು ಭಾರಿ ಒಳ್ಳೇದು ಹೆಲ್ತಿಗೆಲ್ಲ. ಯಾವ ರೀತಿ ಒಳ್ಳೇದು? ಒಳ್ಳೇದಂದ್ರೆ ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದು. ಡೈಜೆಷನ್ಗೆ ತುಂಬಾ ಒಳ್ಳೇದು. ಸೊ ಇದನ್ನ ನೀವು ನಿಮ್ಮ ಮನೆ ರೆಗ್ಯುಲರ್ ಆಗಿ ಮಾಡಿ? ನಾರಿನ ಅಂಶ ಎಲ್ಲ ಉಂಟಲ್ವಾ, ಹಾಗಾಗಿ ಇದು ಒಳ್ಳೇದಂತೆ. ಓಕೆ, ನಿಮ್ಮ ಮಕ್ಳಿಗೆಲ್ಲ ಇದನ್ನ ಮಾಡ್ಕೊಡ್ತಾ ಇದ್ದೀರಾ? ಓಕೆ, ಬ್ಯೂಟಿಫುಲ್. ಬಾಳೆದು ಏನು ಯೂಸ್ ಮಾಡಿದ್ರೆ ಒಳ್ಳೇದಲ್ವಾ? ನ್ಯಾಚುರಲ್. ನ್ಯಾಚುರಲ್. ಇವಾಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀವಿ. ಓಕೆ, ಬಾಳೆ ದಿಂಡಿನ ಪಲ್ಯ ರೆಡಿ ಆಗಿದೆ. ಸೊ ನಾನು ತಿನ್ಬೇಕು. ತಿನ್ನೋಕ್ಕಿಂತ ಮುಂಚೆ ಒಂದು ಪ್ಲೇಟ್ಗೆ ಹಾಕೋಬೇಕು. ಹಾಕಿ ತರ್ತೀರಾ? ಓಕೆ, ಸೊ ಪ್ಲೇಟ್ಗೆ ಹಾಕೊಂಡು ತಂದ್ಬಿಡಿ. ಓಕೆ, ಸೊ ದಿಂಡಿನ ಪಲ್ಯ ರೆಡಿ. ಸೂಪರ್ ಸೂಪರ್. ಸೊ ಬಾಳೆ ದಿಂಡಿನ ಪಲ್ಯ ರೆಡಿ ಆಗಿದೆ. ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ತೆಂಗಿನಕಾಯಿ ಮತ್ತೆ ಬಾಳೆ ದಿಂಡು ಅದೆಲ್ಲ ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ. ಸೊ ಜ್ಯೋತಿ ಅವರೇ, ನಾನು ತಿನ್ನೋಕ್ಕಿಂತ ಮುಂಚೆ ಇದ್ರ ರುಚಿ ಯಾವ ರೀತಿ ಇರುತ್ತೆ? ಸ್ವಲ್ಪ ಖಾರ ಖಾರವಾಗಿ ಉಂಟು. ಸ್ವಲ್ಪ ಖಾರ ಖಾರವಾಗಿರ್ತದ? ಸೊ ಮತ್ತೊಮ್ಮೆ ನಿಮ್ಮ ತಿಂಡಿನ ಹೆಸರು ಹೇಳ್ಬಿಡಿ. ಬಾಳೆ ದಿಂಡಿನ ಪಲ್ಯ. ಬಾಳೆ ದಿಂಡಿನ ಅನ್ನದೊಟ್ಟಿಗೆ ಊಟಕ್ಕೆ ಒಳ್ಳೇದು. ಓಕೆ, ಸೊ ಬಾಳೆ ದಿಂಡಿನ ಪಲ್ಯ ಅಂತ ತಿಂತಾ ಇದೀನಿ. ನೋಡೋಣ ಯಾವ ರೀತಿ ರುಚಿ ಇರುತ್ತೆ ಅಂತ. ಚೆನ್ನಾಗಿದೆ, ವೆರಿ ನೈಸ್. ಮಿಕ್ಸ್ ಮಾಡಿರೋಂಥ ಸಾಸಿವೆ, ಉದ್ದಿನ ಬೇಳೆ ಅದೆಲ್ಲ ಸಖತ್ತಾಗಿ ಒಳ್ಳೆ ಕ್ರಿಸ್ಪಿ ಫೀಲ್ ಕೊಡುತ್ತೆ ಒಳಗಡೆ ತಿನ್ಬೇಕಾದ್ರೆ. ಸೂಪರ್ ಆಗಿ ಮಾಡಿದ್ದೀರಾ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ನಾಪ್ಸ್ಬಿಡ್ತೀರಾ ಇದನ್ನ ಮಾಡೋ ರೀತಿ ಯಾವ ರೀತಿ, ಯಾವ ಫಸ್ಟ್ ಏನೇನ್ ಮಾಡ್ತೀರಾ ಅಂತ? ಬಾಳೆ ದಿಂಡಿನ ಪಲ್ಯಕ್ಕೆ ಬೇಯಿಸಿದ ಬಾಳೆ ದಿಂಡು, ತೆಂಗಿನ ತುರಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಈರುಳ್ಳಿ, ಉದ್ದಿನಬೇಳೆ, ಸಾಸಿವೆ, ಕೊತ್ತಂಬರಿ ಬೀಜ, ಕರಿಬೇವು, ಒಣಮೆಣಸು, ಜೀರಿಗೆ, ತೆಂಗಿನೆಣ್ಣೆ. ಬಾಳೆ ದಿಂಡನ್ನು ಬೇಯಿಸಿಟ್ಕೊಳ್ಬೇಕು. ನಂತರ ಒಣಮೆಣಸು ಮತ್ತೆ ಕೊತ್ತಂಬರಿ, ಜೀರಿಗೆ ಎಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ಅದರೊಟ್ಟಿಗೆ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ತರಬೇಕು. ಇದನ್ನು ಒಗ್ಗರಣೆಗೆ ಬಾಣಲೆಯಲ್ಲಿ ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಈರುಳ್ಳಿ ಎಲ್ಲ ಹಾಕಿ ಕರಿಬೇವು ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ನಾವು ಮಿಕ್ಸಿ ಮಾಡಿಟ್ಟ ಮಸಾಲೆ ಅಂತಂದು ಹಾಕ್ಬೇಕು. ನಂತರ ಬೇಯಿಸಿಟ್ಟ ಬಾಳೆ ದಿಂಡನ್ನು ಅದಕ್ಕೆ ಹಾಕಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬೇಕು.